ವೀಕ್ಷಕರೇ ನಮಸ್ಕಾರ. 1991ರಲ್ಲಿ ಕನ್ನಡ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಒಂದು ಸಿನಿಮಾ. ಒಂದೇ ಸಿನಿಮಾದಲ್ಲಿ ರವಿಚಂದ್ರನ್, ರಜನಿಕಾಂತ್, ನಾಗಾರ್ಜುನ, ಜೂಹಿ ಚಾವ್ಲಾ, ಖುಷ್ಬೂ ಮತ್ತು ಅನಂತ್ನಾಗ್ ರವರ ನಟನೆ. ಆ ಕಾಲದಲ್ಲೇ ಬರೋಬ್ಬರಿ 10 ಕೋಟಿ ಬಜೆಟ್. ಆದರೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾದ ಶಾಂತಿ ಕ್ರಾಂತಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾಕೆ ಸೋತಿತ್ತು? ಈ ಸಿನಿಮಾದಿಂದ ರವಿಚಂದ್ರನ್ ರವರಿಗೆ ಎಷ್ಟು ನಷ್ಟವಾಯಿತು? 30 ವರ್ಷಗಳ ನಂತರ ಶಾಂತಿ ಕ್ರಾಂತಿ ಸಿನಿಮಾ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ? ಇಂತಹ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ಶಾಂತಿ ಕ್ರಾಂತಿಯು 1991ರಲ್ಲಿ ಬಿಡುಗಡೆಯಾದ ರವಿಚಂದ್ರನ್ ರವರ ಅತ್ಯಂತ ಮಹತ್ವಾಕಾಂಕ್ಷೆಯ ಸಿನಿಮಾಗಳಲ್ಲಿ ಒಂದು. ಸಿನಿಮಾವನ್ನು ರವಿಚಂದ್ರನ್ ರವರೇ ಕತೆ ಬರೆದು ನಿರ್ದೇಶಿಸಿ ಮತ್ತು ನಿರ್ಮಿಸಿದ್ದರು. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಏಕಕಾಲಕ್ಕೆ ಈ ಸಿನಿಮಾವನ್ನು ನಿರ್ಮಿಸಲಾಗಿತ್ತು. ಕನ್ನಡ ಅವತರಣಿಕೆಯಲ್ಲಿ ರವಿಚಂದ್ರನ್ ರವರು ನಾಯಕರಾಗಿದ್ದರೆ, ತೆಲುಗು ಆವೃತ್ತಿಯಲ್ಲಿ ನಾಗಾರ್ಜುನರವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡರು. ತಮಿಳು ಮತ್ತು ಹಿಂದಿ ಆವೃತ್ತಿಯಲ್ಲಿ ರಜನಿಕಾಂತ್ ರವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಚಿತ್ರದಲ್ಲಿ ಜನಮೆಚ್ಚುವಂಥ ಸಂಗೀತವನ್ನು ಹಂಸಲೇಖರವರು ನೀಡಿದ್ದರು. ವೀಕ್ಷಕರೇ, ಈ ಸಿನಿಮಾಕ್ಕೆ ಖರ್ಚಾಗಿದ್ದು ಬರೋಬ್ಬರಿ 10 ಕೋಟಿ ರೂಪಾಯಿ. ದೊಡ್ಡ ದೊಡ್ಡ ಸೆಟ್ಗಳು, ಬಹುಭಾಷಾ ಚಿತ್ರೀಕರಣ ಮತ್ತು ಕ್ಲೈಮ್ಯಾಕ್ಸ್ಗಾಗಿ ದೊಡ್ಡ ಪ್ರಮಾಣದ ನಿರ್ಮಾಣ ಕಾರ್ಯಗಳು ನಡೆದಿದ್ದವು. ಇಂದು 10 ಕೋಟಿ ಸಾಮಾನ್ಯ ಬಜೆಟ್ನಂತೆ ಕಾಣಿಸಬಹುದು. ಆದರೆ 1990ರಲ್ಲಿ 10 ಕೋಟಿ ಅನ್ನುವುದು ಅತಿ ದೊಡ್ಡ ಮೊತ್ತವಾಗಿತ್ತು. ಇಷ್ಟೆಲ್ಲ ದೊಡ್ಡ ಅದ್ದೂರಿ ನಿರ್ಮಾಣ ಇದ್ದರೂ ಕೂಡ ಶಾಂತಿ ಕ್ರಾಂತಿ 4 ಭಾಷೆಯಲ್ಲೂ ವಾಣಿಜ್ಯವಾಗಿ ವಿಫಲವಾಯಿತು. ರವಿಚಂದ್ರನ್ ರವರು ಹಾಕಿದ ಬಜೆಟ್ನಷ್ಟು ಹಣವನ್ನು ಹಿಂದಿರುಗಿ ಪಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಅದೇ ಸೋಲು ಅವರ ಸೃಜನಶೀಲತೆಯನ್ನು ನಿಲ್ಲಿಸಲಿಲ್ಲ. ನಂತರದ ಸಿನಿಮಾದ ಮೂಲಕ ಅವರು ತಮ್ಮ ವೃತ್ತಿ ಜೀವನವನ್ನು ಬಲಪಡಿಸ್ತಾರೆ. ಇದೀಗ 3 ದಶಕಗಳ ನಂತರ ಶಾಂತಿ ಕ್ರಾಂತಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಬಂದಿದೆ. ಈ ಸಿನಿಮಾವು ಮತ್ತೆ ಮರುಬಿಡುಗಡೆಯಾಗಬೇಕು ಎಂಬುದು ಅಭಿಮಾನಿಗಳ ಒತ್ತಾಯ. ವೀಕ್ಷಕರೇ, ಇದಿಷ್ಟು ರವಿಚಂದ್ರನ್ ರವರ ಶಾಂತಿ ಕ್ರಾಂತಿ ಮೂವಿಯ ಒಂದಿಷ್ಟು ಮಾಹಿತಿಯಾಗಿತ್ತು. ಮತ್ತೆ ಸಿಗೋಣ.